ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಕಾರ್ಯಕರ್ತ ಮೃತಪಟ್ಟಿರೋದು. ಇದೀಗ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಸೇರಿ 26 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈ ಪ್ರಕರಣದಲ್ಲಿ 26 ಆರೋಪಿಗಳನ್ನು ಕೂಡ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಪೊಲೀಸರು. ಬಳ್ಳಾರಿ ಬ್ಯಾನರ್ ಗಲಾಟೆ ಗುರುವಾರ ರಾತ್ರಿ ಆದಂತಹ ಗಲಾಟೆ. ಈ ಗಲಾಟೆಯಲ್ಲಿ 25 ವರ್ಷದ ರಾಜಶೇಖರ್ ಎನ್ನುವಂತ ವ್ಯಕ್ತಿ ಮೃತಪಟ್ಟಿದ್ರು. ತನಿಖೆ ನಡೀತಾ ಇತ್ತು. 26 ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ 26 ಆರೋಪಿಗಳನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. ಗನ್ಮ್ಯಾನ್ ಚರಣ್ ಸಿಂಗ್ ಸೇರಿ ಆರೋಪಿಗಳನ್ನ ರವಾನೆ ಮಾಡಲಾಗಿದೆ ಬಳ್ಳಾರಿಯಿಂದ ಬೆಂಗಳೂರಿಗೆ. ಎಲ್ಲ ಆರೋಪಿಗಳನ್ನು ಕೂಡ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರುಪಡಿಸ್ತಾರೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಗುಂಪು ಮಾಡಿ ಸ್ಥಳಾಂತರವನ್ನು ಮಾಡಲಾಗಿದೆ. ಒಟ್ಟು 6 ಎಫ್ಐಆರ್ ಆಗಿತ್ತು. ಸಿರುಗುಪ್ಪ ರಸ್ತೆಯಲ್ಲಿರುವ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಎದುರುಗಡೆ ಆದಂತಹ ಶೂಟ್ ಪ್ರಕರಣ, ಗಲಾಟೆ, ಕಾರವನ್ನು ಎರಚಿದ್ರು, ಹೊಡೆದಾಡಿಕೊಂಡಿದ್ರು, ಬಾಟಲ್ಗಳಿಂದ ಹೊಡೆದಾಡಿದ್ರು, ತಳ್ಳಾಡಿದ್ರು, ನೂಕಾಟ ಆಗಿತ್ತು. ಎಲ್ಲವೂ ಆದ ನಂತರ ಗುರುಚರಣ್ ಸಿಂಗ್ ಎನ್ನುವಂತಹ ಖಾಸಗಿ ವ್ಯಕ್ತಿಯ ಗನ್ನಿಂದ ಶೂಟ್ ಆಗಿತ್ತು. ಇದೀಗ ಆ ಘಟನೆಯಲ್ಲಿ ರಾಜಶೇಖರ್ ಎನ್ನುವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಅವರ ಬಂದೂಕನ್ನು ವಶಕ್ಕೆ ತೆಗೆದುಕೊಂಡು FSLಗೆ ಕಳಿಸಿಕೊಡಲಾಗಿತ್ತು. FSL ವರದಿ ಬಂದಿದೆ. FSLನಲ್ಲಿ ಖಾಸಗಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಅವರ ಆ ಗನ್ನಿಂದ ಶೂಟ್ ಆಗಿದೆ ಎನ್ನುವಂತಹ ವರದಿ ಬಂದಿದೆ, ದೃಢ ಆಗಿದೆ. ಇದೀಗ ಈ ಪ್ರಕರಣದಲ್ಲಿ 26 ಜನ ಆರೋಪಿಗಳನ್ನು ಬಳ್ಳಾರಿಯಿಂದ ಬೆಂಗಳೂರಿಗೆ ಸ್ಥಳಾಂತರ ಮಾಡಿದ್ದಾರೆ. ಒಟ್ಟು 6 ಪ್ರಕರಣ. ನಾರಾ ಭರತ್ ರೆಡ್ಡಿ ಬೆಂಬಲಿಗರು ದಾಖಲಿಸಿರುವಂಥ 3 ಪ್ರಕರಣ, ಜನಾರ್ದನ್ ರೆಡ್ಡಿ ಬೆಂಬಲಿಗರು ದಾಖಲಿಸಿರುವಂಥ 3 ಪ್ರಕರಣ ಮತ್ತು ಬಳ್ಳಾರಿಯ ಪೊಲೀಸರು ದಾಖಲಿಸಿಕೊಂಡಿರುವಂಥ ಒಂದು ಸುಮೋಟೋ ಪ್ರಕರಣ. ಒಟ್ಟು 7 ಪ್ರಕರಣಗಳಲ್ಲಿ ಇದು ತನಿಖೆ ನಡೀತಾ ಇದೆ. ಇದರಲ್ಲಿ 13 ಜನ ಬಿಜೆಪಿಯವರು ಅಂತ ಹೇಳ್ತಿದ್ದಾರೆ, 10 ಜನ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಅಂದರೆ ಕಾಂಗ್ರೆಸ್ ಮೂಲದವರನ್ನ ಬಂಧಿಸಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಕೂಡ ಬರ್ತಾ ಇದೆ. ಹೀಗಾಗಿ ಇವರೆಲ್ಲರನ್ನ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಇವರನ್ನು ಹಾಜರುಪಡಿಸಿ ಮತ್ತಷ್ಟು ವಿಚಾರಣೆಗೆ ಕೇಳುವಂತಹ ಸಾಧ್ಯತೆ ಇದೆ. ಅಂದರೆ ವಿಚಾರಣೆ ಆಗಬೇಕು, ಕೆಲವೊಂದಿಷ್ಟು ವರದಿಗಳು ಬರೋದು ಬಾಕಿ ಇದೆ. ಈ ಘಟನೆ ಆಯಾಮ, ಬೇರೆ ಬೇರೆ ಆಯಾಮಗಳು, CCTV ಫುಟೇಜ್ಗಳು ಸಿಗ್ತಾ ಇದೆ. ಕೆಲವೊಂದಿಷ್ಟು ವಿಡಿಯೋಗಳು ಬಿಡುಗಡೆ ಆಗಿದೆ. ಜನಾರ್ದನ್ ರೆಡ್ಡಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಿನ್ನೆ ವಿ ಸೋಮಣ್ಣ ಹೋದಾಗಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಕಡೆಯವರು ಒಂದು ವಿಡಿಯೋನ ಬಿಡುಗಡೆ ಮಾಡಿ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಆಟೋಗಳಲ್ಲಿ ಅವರು ಬರ್ತಾ ಇರೋದು, ಬಾಟಲ್ಗಳನ್ನು ತೆಗೆದುಕೊಂಡು ಬಂದಿರೋದು ಒಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇದರ ತನಿಖೆಯ ಆಯಾಮವು ಕೂಡ ಮುಂದುವರೆದಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಳ್ಳಾರಿಯಲ್ಲಿ 26 ಜನರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇದೀಗ ಅವರನ್ನ ಬಳ್ಳಾರಿಯಿಂದ ಬೆಂಗಳೂರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಇದೆ. 26 ಜನರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ. ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೀರೇಶ, ಬಳ್ಳಾರಿಯ ಈ ಘಟನೆ ವ್ಯಾಪಕವಾಗಿ ಸುದ್ದಿ ಆಗ್ತಾ ಇದೆ. ತನಿಖೆಯ ದೃಷ್ಟಿಯಿಂದ ಯಾವೆಲ್ಲ ಬೆಳವಣಿಗೆಗಳಾಗಿದೆ, ಏನೆಲ್ಲ ಡೀಟೇಲ್ಸ್ ಇದೆ? ಪ್ರವೀಣ್, ಈಗಾಗಲೇ ಬಳ್ಳಾರಿ ಬ್ಯಾನರ್ ಅಳವಡಿಕೆ ವಿಚಾರವಾಗಿ ಈಗಾಗಲೇ ಬಳ್ಳಾರಿಯಲ್ಲಿ ಕೂಡ ಗಲಭೆ ನಡೆದು ಈಗಾಗಲೇ ತನಿಖೆಯ ಸ್ಫೋಟಕ ಒಂದು ರೀತಿಯಲ್ಲಿ ತಿರುವು ಸಿಕ್ಕಿದೆ ಅಂತಾನೆ ಹೇಳಲಾಗ್ತಿದೆ. ಈಗಾಗಲೇ ಮಾರಾಮಾರಿ ವೇಳೆ ಬುಲೆಟ್ ತಗಲಿ ಮೃತಪಟ್ಟಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹಕ್ಕೆ ಒಕ್ಕಿರುವಂತಹ ಗುಂಡು ಯಾರದು ಒಂದು ಈಗಾಗಲೇ ಸ್ಪಷ್ಟವಾಗಿ ಪೊಲೀಸರಿಂದ ಮಾಹಿತಿ ಕೂಡ ಒಂದು ಜಿ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಏನು ಆರೋಪಿಗಳನ್ನ ಈಗಾಗಲೇ ಬಂಧಿಸಿದ್ದು, ಬಂಧಿತ 26 ಆರೋಪಿಗಳನ್ನ ಈಗಾಗಲೇ ಬೆಂಗಳೂರಿಗೆ ಕೂಡ ಒಂದ್ ರೀತಿಯಲ್ಲಿ ಶಿಫ್ಟ್ ಮಾಡಲಾಗಿರ್ತಕ್ಕಂಥದ್ದೇ. ಏನು ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಅತ್ಯಾಪ್ತ ಅಂದ್ರೆ ಬಿಸಿನೆಸ್ ಮ್ಯಾನ್ ಆಗಿರುವ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಫೈರ್ ಮಾಡಿದ್ದ ಬಂದೂಕಿನಿಂದ ಬುಲೆಟ್ ತಗಲಿಯೇ ರಾಜಶೇಖರ್ ಮೃತಪಟ್ಟಿದ್ದಾನೆ ಅಂತ ಈಗಾಗಲೇ ಸ್ಪಷ್ಟವಾಗಿ ಪೊಲೀಸ್ ಇಲಾಖೆಯಿಂದ ಉನ್ನತ ಮೂಲಗಳು ಕೂಡ ಈಗಾಗಲೇ ಜಿ ನ್ಯೂಸ್ಗೆ ತಿಳಿಸಿರ್ತಕ್ಕಂಥದ್ದು. 12 mm ಬುಲೆಟ್ ಅನ್ನ ರಾಜಶೇಖರ್ ದೇಹದಿಂದ ಪೋಸ್ಟ್ ಮಾರ್ಟಮ್ ಮಾಡುವ ವೇಳೆ ಈಗಾಗಲೇ ಹೊರತೆಗಲಾಗಿದೆ. ಹೊರತೆಗೆದ ಬುಲೆಟ್ ಈಗಾಗಲೇ ಫೋರೆನ್ಸಿಕ್ಸ್ ಲ್ಯಾಬ್ಗೆ ಕೂಡ ಕಳಿಸಲಾಗಿದ್ದು, ಈ ವೇಳೆ ಒಂದು ರೀತಿಯಲ್ಲಿ ಯಾರು ಗುಂಡನ್ನ ಸಿಡಿಸಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಬಯಲಾಗಿರ್ತಕ್ಕಂಥದ್ದು. ರಾಜಶೇಖರನ ಮೃತದೇಹದಿಂದ ಒಕ್ಕಿದ ಸುಮಾರು 12 mm
ಸಿಂಗಲ್ ಬೋರ್ ಬುಲೆಟ್ ಖಚಿತವಾಗಿದೆ ಎಂದು ಈಗಾಗಲೇ ತಿಳಿಸಿರ್ತಕ್ಕಂಥದ್ದು. ಪ್ರಕರಣ ಸಂಬಂಧ ಈಗಾಗಲೇ ಪೊಲೀಸರು 5 ಬಂದೂಕುಧಾರಿಗಳನ್ನ ವಶಕ್ಕೆ ಪಡೆದು ಫೈರಿಂಗ್ ಸಂಬಂಧ ಏನು ಪಂಜಾಬ್ ಮೂಲದ ಮೂವರು ಪ್ರೈವೇಟ್ ಗನ್ಮನ್ ಆಗಿರ್ತಕ್ಕಂಥ ಗುರುಚರಣ್ ಸಿಂಗ್, ಬಲವಿಂದರ್ ಸಿಂಗ್ ಹಾಗೂ ಮಹೇಂದ್ರ ಸಿಂಗ್ ಅನ್ನೋ ಗನ್ಮನ್ ಗಳನ್ನ ಪೊಲೀಸರು ಕೂಡ ಬಂಧನ ಮಾಡಿ ಈಗಾಗಲೇ ವಿಚಾರಣೆಯನ್ನ ಒಳಕ್ಕೆ ಪಡಿಸಿಕೊಂಡು ಒಂದು ರೀತಿಯಲ್ಲಿ ಇಬ್ಬರನ್ನ ಕೂಡ ಬಂಧಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗುರುಚರಣನನ್ನ ಆತನ ರೂಮ್ಗೆ ಕರೆದೊಯ್ದು ಪೊಲೀಸರು ಕೂಡ ನಿನ್ನೆ ರಾತ್ರಿ ಮಹಾಜರು ಮಾಡಿ ಬಳಿಕ SP ಕಚೇರಿಗೆ ಕರೆತಂದು ಫಿಂಗರ್ ಪ್ರಿಂಟ್ ಮತ್ತು ಕಣ್ಣಿನ ಟೆಸ್ಟ್ ಕೂಡ ಮಾಡಿರ್ತಕ್ಕಂಥ ದೃಶ್ಯಗಳಿಗೆ ಕೂಡ ಈಗಾಗಲೇ ಜಿ ನ್ಯೂಸ್ಗೆ ಸಿಕ್ಕಿರ್ತಕ್ಕಂಥದ್ದು. ಅದರ ಜೊತೆಗೆ 12 mm ಬುಲೆಟ್ ಮತ್ತು ಕೇವಲ 4 ರಿಂದ 5 ಅಡಿ ದೂರದಲ್ಲಿ ಗುಂಡು ಹಾರಿದ ಪ್ರಕರಣ ಓರ್ವ ಮಾತ್ರ ಸಾವನ್ನಪ್ಪಿದ್ದಾನೆ. ಒಂದೊಮ್ಮೆ 10 ಅಡಿಗಿಂತ ದೂರ ಹಾರಿದರೆ ಬುಲೆಟ್ ಸ್ಪೀಡ್ ಆಗಿ ಇನ್ನಷ್ಟು ಜನರ ಪ್ರಾಣ ತೆಗೆಯುವ ಸಾಧ್ಯತೆ ಇತ್ತು ಎನ್ನಲಾಗುತ್ತದೆ. ಇದರ ಜೊತೆಗೆ ಪ್ರಮುಖವಾಗಿ ನಿನ್ನೆ ಬಳ್ಳಾರಿಯ ಬುರುಸ್ಪೇಟೆ ಪೊಲೀಸರು ಸುಮಾರು 45 ಜನರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯ 13 ಜನ ಮತ್ತು ಕಾಂಗ್ರೆಸ್ನ 9 ಜನ ಸೇರಿ ಒಟ್ಟು 26 ಜನರನ್ನ ಪೊಲೀಸರು ಬಂಧಿಸಿ ಒಂದು ಮೆಡಿಕಲ್ ಟೆಸ್ಟ್ ಕೂಡ ನಡೆಸಿದ್ರು. ಜೊತೆಗೆ ಇವತ್ತು ಏನಂದ್ರೆ ಬೆಂಗಳೂರು ಜನಪ್ರತಿನಿಧಿ ಕೋರ್ಟ್ಗೆ ಹಾಜರುಪಡಿಸಿ ಈ ಮಧ್ಯೆ ಆರೋಪಿಗಳ ಬಂಧನ ಮತ್ತು ಚಾರ್ಜ್ ಶೀಟ್ಗೆ ಸಂಬಂಧ ವಿಚಾರವಾಗಿ ಬಳ್ಳಾರಿಯ ಬುರುಸ್ಪೇಟೆ ಪೊಲೀಸರು ಏನು CID ಪೊಲೀಸ್ ವಿಭಾಗದ ಕಾನೂನು ಸಲಹೆಗಾರ ಇರತಕ್ಕಂತ ಮಹೇಶ್ ವೈದ್ಯ ಮೊರೆ ಹೋಗುವ ಸಾಧ್ಯತೆ ಹೆಚ್ಚಿದೆ ಅಂತ ಒಂದು ಉನ್ನತ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಏನು ಮೊನ್ನೆ ಜನವರಿ 1ರಂದು ನಡೆದಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಪ್ರಮುಖ ಕಾರ್ಯಕರ್ತರನ್ನ ಪೊಲೀಸರು ಕೈ ಬಿಟ್ರ, ಸಣ್ಣ ಪುಟ್ಟ ಕಾರ್ಯಕರ್ತರನ್ನು ಮಾತ್ರ ವಶಕ್ಕೆ ಪಡೆದು ಅವ್ರನ್ನ ಬಂಧಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಗಣಿನಾಡಿನಲ್ಲಿ ಒಂದು ಯಕ್ಷ ಪ್ರಶ್ನೆಗೆ ಚರ್ಚೆ ಆಗ್ತಕ್ಕಂಥದ್ದು. ಪ್ರವೀಣ್, ವೀರೇಶ್, ಈ ಒಟ್ಟಾರೆ ಬ್ಯಾನರ್ ಪ್ರಕರಣದಲ್ಲಿ 6 FIR ಆಗಿದೆ ಅಂತ ಡೀಟೇಲ್ಸ್ ಬರ್ತಾ ಇದೆ. ಜನಾರ್ದನ್ ರೆಡ್ಡಿ ವಿರುದ್ಧವೂ ಕೂಡ FIR ಆಗಿದೆ, ನಾರಾ ಭರತ್ ರೆಡ್ಡಿ ವಿರುದ್ಧವೂ ಕೂಡ FIR ಆಗಿದೆ. ಅವರನ್ನೇನಾದರೂ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆಯಾ? ಬಂಧಿಸುವ ಸಾಧ್ಯತೆಗಳು ಏನಾದರೂ ಇದೆಯಾ ಈ ಪ್ರಕರಣದಲ್ಲಿ? ಖಂಡಿತ ಪ್ರವೀಣ್, ಏನು ಈ ಗಲಾಟೆ ಸಂಬಂಧಪಟ್ಟಂತೆ ಈಗಾಗಲೇ 6 ಪ್ರಕರಣಗಳು ಬಳ್ಳಾರಿಯ ಬುರುಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾರಾ ಭರತ್ ರೆಡ್ಡಿ ಜೊತೆಗೆ ಆತನ ಅತ್ಯಾತ್ಮ ಸ್ನೇಹಿತ ಸತೀಶ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಮೇಲೆ ಈಗಾಗಲೇ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಮೇಲೆ ಪ್ರಮುಖವಾಗಿ ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ. ಈಗಾಗಲೇ ನಿನ್ನೆ ಕೂಡ ಪೊಲೀಸರು ಸ್ಥಳಕ್ಕೆ ಬಂದು ಒಂದು ರೀತಿಯಲ್ಲಿ ಪರಿಶೀಲನೆ ನಡೆಸಿ ಪ್ರಾಥಮಿಕ ವರದಿಯನ್ನ ಒಂದು ಸಿದ್ಧಪಡಿಸಿಕೊಂಡಿದ್ದು ಈಗಾಗಲೇ ಏನು ಪ್ರಮುಖವಾಗಿ ಸತೀಶ್ ರೆಡ್ಡಿ ಎಲ್ಲವನ್ನ ಈ ಘಟನೆಗೆ ಪ್ರಮುಖ ಆರೋಪಿ ಅಂತ ಎನ್ನಲಾಗ್ತದೆ. ಜೊತೆಗೆ ಅವರನ್ನ ಏನು ಈ ಗಲಭೆಯಲ್ಲಿ ತಲೆಗೆ ಕಲ್ಲು ಇಟ್ಟು ಬಿದ್ದ ಹಿನ್ನೆಲೆಯಲ್ಲಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನೆ ಮಾಡಲಾಗಿತ್ತು. ಅವರು ಹೆಚ್ಚಿನ ಚಿಕಿತ್ಸೆ ಪಡೆದ ನಂತರ ಅವರನ್ನ ವಿಚಾರಣೆಗೆ ಒಳಪಡಿಸಲು ಪೊಲೀಸರು ಕೂಡ ಈಗಾಗಲೇ ಸಿದ್ಧತೆ ನಡೆಸಿದ್ದಾರೆ. ಏನಾದರೂ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳಿಂದ ಈ ಒಂದು ಸಾವಾಗಿರೋದ್ರಿಂದ ಅವರನ್ನ ತಕ್ಷಣ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಪೊಲೀಸ್ ಬಲ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಪ್ರವೀಣ್, ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.